ಶೀರ್ಷಿಕೆ ಮೈಗ್ರೇನ್ ಮತ್ತು ಸೈನಸೈಟಿಸ್ ಕಾರಣ ಮತ್ತು ಪರಿಹಾರ. ಪದ್ಮಾವತಿ ರಾಥೋಡ್ ಅವರೊಂದಿಗೆ ವಿಶೇಷ ಮಾತುಕತೆ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಸದಾ ಕಾಡುವ ತಲೆನೋವು ಮೈಗ್ರೇನ್ ಇರಬಹುದು ಅಥವಾ ಸೈನಸ್ ಸಮಸ್ಯೆಯೂ ಇರಬಹುದು. ಆದರೆ ಇವೆರಡರ ನಡುವಿನ ವ್ಯತ್ಯಾಸವೇನು? ಇವು ಯಾಕಾಗಿ ಬರುತ್ತವೆ? ಇದಕ್ಕೆ ಶಾಶ್ವತ ಪರಿಹಾರವಿದೆಯೇ? ಬದಲಾವಣೆ. ಪದ್ಮಾವತಿ ರಾಥೋಡ್ ಅವರ ಸಂದರ್ಶನ ತುಣುಕು. ನಿರೂಪಕ ನಮ್ಮ ಜೊತೆಗಿದ್ದಾರೆ ಖ್ಯಾತ ವೈದ್ಯರಾದ ಡಾ. ಪದ್ಮಾವತಿ ರಾಥೋಡ್. ಅವರ ಪ್ರಕಾರ ಪದ್ಮಾವತಿ ರಾಥೋಡ್ ಧ್ವನಿ ಅಥವಾ ಉಲ್ಲೇಖ. ಮೈಗ್ರೇನ್ ಎನ್ನುವುದು ಕೇವಲ ತಲೆನೋವಲ್ಲ, ಅದು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆ. ಅತಿಯಾದ ಬೆಳಕು, ಶಬ್ದ ಅಥವಾ ಮಾನಸಿಕ ಒತ್ತಡ ಇದಕ್ಕೆ ಕಾರಣವಾಗಬಹುದು. ಇನ್ನು ಸೈನಸೈಟಿಸ್ ಎನ್ನುವುದು ಮೂಗಿನ ಸುತ್ತಲಿನ ಪೊಳ್ಳು ಜಾಗಗಳಲ್ಲಿ ಸೋಂಕು ಉಂಟಾಗುವುದರಿಂದ ಬರುತ್ತದೆ. ಧೂಳು ಮತ್ತು ಅಲರ್ಜಿ ಇದಕ್ಕೆ ಪ್ರಮುಖ ಕಾರಣ. ಪರಿಹಾರದ ಹಂತಗಳು. ಜೀವನ ಶೈಲಿ ಬದಲಾವಣೆ. ಸರಿಯಾದ ಸಮಯಕ್ಕೆ ಊಟ ಮತ್ತು ನಿದ್ರೆ ಅತ್ಯಗತ್ಯ. ಹೈಡ್ರೇಷನ್. ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯುವುದು ಮೈಗ್ರೇನ್ ತಡೆಯಲು ಸಹಕಾರಿ. ಆವಿ ಹಿಡಿಯುವುದು. ಸೈನಸ್ ಸಮಸ್ಯೆ ಇರುವವರು ನಿಯಮಿತವಾಗಿ ಆವಿ ಹಿಡಿಯುವುದರಿಂದ ನೋವು ಕಡಿಮೆಯಾಗುತ್ತದೆ. ವೈದ್ಯರ ಸಲಹೆ. ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಔಷಧ ಸೇವಿಸಿ. ನಿರೂಪಕ ನೆನಪಿಡಿ, ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಈ ಎರಡು ಸಮಸ್ಯೆಗಳನ್ನು ಸುಲಭವಾಗಿ ಹತೋಟಿಗೆ ತರಬಹುದು. ಆರೋಗ್ಯವೇ ಭಾಗ್ಯ. ಸಂಗೀತದೊಂದಿಗೆ ಮುಕ್ತಾಯ ಮಾಡ್ತೀನಿ ಎಂಬುದಾಗಿ ಆ ಮುಗ್ಧ ಮನಸ್ಸಿನಿಂದ, ಆ ಮಾತುಗಳಿಂದ, ಆ ಶ್ರೇಷ್ಠ ಪದಗಳಿಂದನೇ ಅವರು ಶಕ್ತಿ ತುಂಬುತ್ತಾರೆ, ಆರೋಗ್ಯದ ಮಾತುಗಳು ಮಾತಾಡ್ತಾರೆ. ಮೇಡಮ್, ನಮ್ಮ ಒಂದು ಆರೋಗ್ಯದ ಒಂದು ಕಾರ್ಯಕ್ರಮಕ್ಕೆ ತಮಗೆ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ನಮಸ್ತೆ ಮೇಡಮ್. ಮೇಡಮ್, ಮೊದಲನೇದಾಗಿ ಸಾಕಷ್ಟು ಜನತೆಯಲ್ಲಿ ಕಾಡುವ ಒಂದು ಹೆಡ್ಏಕ್, ತಲೆನೋವು. ಆ ತಲೆನೋವು ಅಂದರೆ ಮೈಗ್ರೇನ್ ಇರೋದು, ಸೈನಸೈಟಿಸ್ ಅಂತಾರೆ. ಇದು ಯಾಕೆ ಬರುತ್ತೆ ಮೇಡಮ್? ಅದು ದೀರ್ಘಕಾಲ ಇರುತ್ತೆ. ಕೆಲವರಿಗೆ ಎಷ್ಟೋ ಜನ ಸರ್ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಸರ್, ಈ ನೋವು ತಡೆಯೋಕ್ಕೆ ಆಗ್ತಲ್ಲ ಅಂತಾರೆ. ಕೆಲವರು ಪೈನ್ ಕಿಲ್ಲರು, ವಿವಿಧವಾದ ಎಲ್ಲ ಡಾಕ್ಟ್ರುಗಳನ್ನ ಎಲ್ಲ ಸಹ ಭೇಟಿ ಮಾಡ್ತಾರೆ, ಆದರೂ ಸರಿ ಹೋಗಲ್ಲ. ಇದು ಮೂಲ ಕಾರಣ, ಇದರ ಹಿನ್ನೆಲೆ ಏನು ಮೇಡಮ್? ಸರ್, ಆಕ್ಚುಲಿ ನೀವು ಮೈಗ್ರೇನ್ ಅಂತ ಹೇಳಿದ್ರಿ, ಮತ್ತೆ ಸೈನೋಸೈಟಿಸ್. ಮೈಗ್ರೇನ್ ಬರೋದು ಆಕ್ಚುಲಿ ತುಂಬಾ ಕಾರಣಗಳಿದೆ. ಆಯುರ್ವೇದದಲ್ಲಿ ಕೂಡ ಇದ್ರ ಬಗ್ಗೆ ಅವಾಗ್ಲೇ ಹೇಳಿದ್ದಾರೆ, 5000 ವರ್ಷಗಳ ಹಿಂದೆನೆ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಅರ್ಧಾವಭೇದಕ ಅಂತ, ಅಂದ್ರೆ ಅರ್ಧ ತಲೆನೋವು ಅಂತ ನಾವು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೋದು. ಇನ್ನು ಸೈನೋಸೈಟಿಸ್ ಅಂತಂದ್ರೆ ಇಲ್ಲಿ ಮೇನ್ ಆಗಿ ನಾವು ಈ ಸೈನಸ್ ಏರಿಯಾ ಅಂತ ಹೇಳ್ತೀವಿ. ಇದು ಮ್ಯಾಕ್ಸಿಲರಿ ಸೈನಸ್, ಇದು ಫ್ರಾಂಟಲ್ ಸೈನಸ್. ಈ ಏರಿಯಾದಲ್ಲಿ ಏನಾದ್ರೂ ಉರಿ ಊತ ಬಂದ್ರೆ ಅದಕ್ಕೆ ನಾವು ಸೈನೋಸೈಟಿಸ್ ಹೆಡೇಕ್ ಅಂತ ಹೇಳ್ತೀವಿ. ಮೈಗ್ರೇನ್ ಅನ್ನ ಈಸಿಯಾಗಿ ನಾವು ಟ್ರೀಟ್ ಮಾಡ್ಬೋದು. ಹೌದು, ನೀವ್ ಹೇಳ್ತಿದ್ರಿ ಸಿವಿಯರ್ ಪೇನ್ ಇರುತ್ತೆ, ಈವನ್ ಆತ್ಮಹತ್ಯೆಗೂ ಹೋಗ್ತಾರೆ. ಹೌದು, ನಾನು ತುಂಬಾ ಪೇಷಂಟ್ ನ ನೋಡಿದ್ದೀನಿ. ಇದನ್ನೇನು ನೀವು ಮುಖ್ಯ ಕಾರಣ ಅಂತ ಹೇಳೋದಾದ್ರೆ, ಫಸ್ಟ್ ನೀವು ಊಟ ತಪ್ಪಿಸೋವಂಥದ್ದು, ಅಥವಾ ಊಟ ಮಾಡಿರ್ತೀರಾ, ಊಟ ಮಾಡಿದ ತಕ್ಷಣನೇ ಇನ್ನೊಬ್ರು ಯಾರೋ ಬಂದ್ರು ಅಂತ ಹೇಳಿ ಇನ್ನು ಅರ್ಧ ಗಂಟೆಲಿ ಇನ್ನೊಂದ್ಸಲ, ಇದಕ್ಕೆ ನಾವು ಅಧ್ಯಶನ ಅಂತ ಹೇಳ್ತೀವಿ. ಇದು ಕೂಡ ಒಂದು ಕಾರಣ. ಇನ್ನೊಂದು, ನಿಮ್ಗೇನಾದ್ರೂ ಮಲಬದ್ಧತೆ ಕಾಡ್ತಿದ್ರು ಕೂಡ ನಿಮಗೆ ತಲೆನೋವು ಬರಬಹುದು. ಇನ್ನು ಮೈಗ್ರೇನ್ಗೆ ನೀವು ತುಂಬಾ ಸ್ಕ್ರೀನ್ ಟೈಮ್ ಯೂಸ್ ಮಾಡ್ತೀವಿ, ಅಂದ್ರೆ ತುಂಬಾ ಮೊಬೈಲ್ ಯೂಸ್ ಮಾಡುವಂಥದ್ದು, ಅಥವಾ ನೀವು ತುಂಬಾ ಟಿವಿಯನ್ನ ನೋಡುವಂಥದ್ದು, ಅಥವಾ ತುಂಬಾ ಕಂಪ್ಯೂಟರ್ನ ನೀವು ಯೂಸ್ ಮಾಡ್ತಿದ್ರು ಕೂಡ ನಿಮಗೆ ಹೆಡೇಕ್ ಬರುತ್ತೆ. ಇದು ಒಂದು ಕಾರಣ. ಸೈನಸೈಟಿಸ್ ಹೆಡೇಕ್ ಅಂತಂದ್ರೆ ಈ ಸೈನಸ್ ಏರಿಯಾ ಏನಿದೆ ಅಲ್ಲೇನಾದ್ರೂ ಇನ್ಫ್ಲಮೇಷನ್ ಆಗಿದ್ರೆ ಅದರಿಂದ ನಮಗೆ ತಲೆನೋವು ಬರ್ತಿರುತ್ತೆ. ಸ್ಪೆಷಲಿ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಈ ಮೈಗ್ರೇನ್ ಅಲ್ಲಿ ನಿಮ್ಗೆ ಅರ್ಧ ತಲೆನೋವು ಇರುತ್ತೆ, ಬೆಳಕು ನೋಡಕ್ ಆಗ್ತಿರೋದಿಲ್ಲ, ಆಮೇಲೆ ಸೌಂಡ್ ಕೇಳಕ್ ಆಗ್ತಿರೋದಿಲ್ಲ. ಇದನ್ನ ನಾವು ಫೋಟೋಫೋಬಿಯಾ ಅಂತ ಹೇಳ್ತೀವಿ, ಅಂದ್ರೆ ನಿಮ್ಗೆ ಬೆಳಕನ್ನೇ ನೋಡಕ್ ಆಗ್ತಿರೋದಿಲ್ಲ. ಆಮೇಲೆ ಸ್ಪೆಷಲಿ ಬಿಸಿಲಿಗೆ ಹೋದ್ರೆ ನಿಮ್ಗೆ ಜಾಸ್ತಿ ತಲೆನೋವು ಬರುತ್ತೆ. ಅದೇ ಸೈನೋಸೈಟಿಸ್ ಇರೋರ್ಗೆ ಬಿಸಿಲಿಗೆ ಹೋದ್ರೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ. ಅವ್ರಿಗೆ ಆಕ್ಚುಲಿ ತುಂಬಾ ತಲೆ ಭಾರ ಇರುತ್ತೆ. ಅವ್ರಿಗೆ ಹೆಡ್ಡೇಕ್ಕಿಂತ ಆಕ್ಚುಲಿ ತಲೆ ಭಾರ ಜಾಸ್ತಿ ಇರುತ್ತೆ. ಅವ್ರಿಗೆ ರಾತ್ರಿ ಆದಂಗೆ ತಲೆನೋವು ಜಾಸ್ತಿ ಆಗುತ್ತೆ. ಇದು ಸೈನೋಸೈಟಿಸ್ ಹೆಡ್ಡೇಕ್ ಅಲ್ಲಿ. ಸೊ ಎರಡಕ್ಕೂ ಆಯುರ್ವೇದದಲ್ಲಿ ನಸ್ಯ ಚಿಕಿತ್ಸೆ ಅಂತ ಇದೆ. ಈ ಟ್ರೀಟ್ಮೆಂಟ್ ಇಂದ ನಿಮಗೆ ಕಂಪ್ಲೀಟ್ ಆಗಿ ನಾವು ಟ್ರೀಟ್ ಮಾಡಬಹುದು. ಇದಕ್ಕೆ ಪರ್ಮನೆಂಟ್ ಟ್ರೀಟ್ಮೆಂಟೇ ಇಲ್ಲ ಅಂತ ತುಂಬಾ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ಆಕ್ಚುಲಿ ಆ ಥರ ಏನೂ ಇಲ್ಲ. ಸೈನೋಸೈಟಿಸ್ಗೂ ನಾವು ಕಂಪ್ಲೀಟ್ ಆಗಿ ಟ್ರೀಟ್ ಮಾಡ್ಬೋದು, ಈ ಮೈಗ್ರೇನ್ಗೂ ಕೂಡ ನಾವು ಕಂಪ್ಲೀಟ್ ಆಗಿ ಟ್ರೀಟ್ ಮಾಡ್ಬೋದು. ನಾನು ಹೇಳಿದ್ನಲ್ವಾ, ಫಸ್ಟು ಲೈಫ್ ಸ್ಟೈಲನ್ನು ನೀವು ಫಸ್ಟು ಮಾಡಿಫೈ ಮಾಡ್ಕೊಳ್ಬೇಕು. ಅದೇ ಅರ್ಧ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ಬೋದು. ಖಂಡಿತ ಮೇಡಮ್. ಮೇಡಮ್, ಕೊನೆ ಪ್ರಶ್ನೆ. ಸಾಕಷ್ಟು ಜನತೆ ಕೇಳಿದ್ರೆ ಸರ್ ಮೇಡಮ್ ಅವ್ರದ್ದೊಂದು ವಿಳಾಸ ಗೊತ್ತಾಗಲ್ಲ ಅಂತ ಸಾಕಷ್ಟು ನಮ್ಮ ಮಾಧ್ಯಮಕ್ಕೂ ಸಹ ಕರೆ ಮಾಡ್ತಾರೆ. ಎಲ್ಲಿ ಬರುತ್ತೆ ಮೇಡಮ್ ನಿಮ್ಮ ಒಂದು ಪ್ರಾಕ್ಟಿಕಲ್? ಎಲ್ಲಿರ್ತೀರಾ? ನಿಮ್ಮ ಒಂದು ಕೇಂದ್ರ ಬಿಂದು ಎಲ್ಲಿರುತ್ತೆ ಚಿಕಿತ್ಸೆ ಮಾಡೋದು? RR ನಗರ ಹತ್ರ ಆಯುರ್ಲೋಕ ಹಾಸ್ಪಿಟಲ್ ಅಂತಿದೆ. ಸೊ ನಾವು ಅಡ್ರೆಸ್ ಕೂಡ ನಿಮಗೆ ಕಳಿಸ್ತೀವಿ, ನಿಮಗೆ ನೀವು ಡಿಸ್ಪ್ಲೇ ಮಾಡ್ಬೋದು ಸರ್. ಸರಿ, ಥ್ಯಾಂಕ್ ಯು. ಓಕೆ.